ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಶುಕ್ರವಾರ 3 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನಾ ಸಂಗ್ರಹ 90ನೇ ಕೀರ್ತನೆಯ 12ನೇ ವಚನ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಈ ಲೋಕದಲ್ಲಿ ನಮ್ಮನ್ನು ಸೀಮಿತ ಕಾಲಕ್ಕಿಟ್ಟಿದ್ದಾನೆಂಬುದಾಗಿ ಅರಿತು ಬಾಳುವ ಹಾಗೆ ದೇವರಿಂದ ಜ್ಞಾನ ಪಡಕೊಳ್ಳುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಮ್ಮ ದಿನಗಳು ಕೊಂಚವೇ ಎಂದು ಕಲಿಸು. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಸೀಮಿತವಾದಂಥ ಸಮಯಕ್ಕೋಸ್ಕರವಾಗಿಯೇ ಇರುವಂಥದ್ದು ಹೌದು. ಜನನವು ಎಷ್ಟು ಖಚಿತವೋ ಮರಣವೂ ಅಷ್ಟೇ ಖಚಿತ. ಆದರೆ ನಮ್ಮ ಜನನ ಮರಣಗಳ ನಡುವೆ ನಮ್ಮ ಬಾಳ್ವೆ ಎಷ್ಟು ಮುಖ್ಯವಾದದ್ದು ಎಂಬುದಾಗಿ ನಾವು ಅರಿತುಕೊಳ್ಳಬೇಕಾದರೆ, ನಮಗೆ ಈ ಲೋಕದಲ್ಲಿ ನಮ್ಮ ಜೀವನ ಸೀಮಿತ ಅಥವಾ ನಮ್ಮ ದಿನಗಳು ಕೊಂಚವೆಂಬುದಾಗಿ ತಿಳುವಳಿಕೆ ಇರಬೇಕು. ಇಲ್ಲಿ ಮೋಶೆಯ ಪ್ರಾರ್ಥನೆಯಲ್ಲಿ ದೇವರು ನಿರಂತರವಾಗಿ ಇರುವಂಥವನು, ನಮ್ಮೊಂದಿಗಿದ್ದು ನಮ್ಮನ್ನು ವಿಮೋಚಿಸುವಂಥವನು, ದೇವರು ನಮಗೆ ಜೀವನದ ಪ್ರತಿ ಕ್ಷಣವೂ ಕೂಡ ನಮಗೆ ತನ್ನ ಕೃಪೆಯಿಂದ ಕೊಟ್ಟಿದ್ದಾನೆ ಎಂಬುದಾಗಿ ತಿಳುವಳಿಕೆಯಿಂದ ಸ್ತೋತ್ರ ಮಾಡಿ ಇಲ್ಲಿ ದೇವರಲ್ಲಿ ಒಂದು ಮನವಿಯನ್ನು ಇಡುತ್ತಾನೆ. ನಮ್ಮ ದಿನವು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಎಂಬುದಾಗಿ. ಅಂದರೆ ನಮ್ಮ ಜೀವನದ ಬಗ್ಗೆ, ನಮಗಿರುವಂಥ ಸೀಮಿತವಾದಂಥ ಸಮಯ ಬಗ್ಗೆ ನಮಗೆ ತಿಳುವಳಿಕೆ ಬೇಕು ಎಂಬುದಾಗಿ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವುಗಳು ಗರ್ವ, ದ್ವೇಷ, ವಿವಿಧ ರೀತಿಯಾದಂಥ ದುರಾಶೆಗಳು, ಇವುಗಳಿಂದಲೇ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತೇವೆ. ಆದರೆ ನಾವಾದರೂ ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸ ಇವುಗಳಿಂದ ನಾವು ಜೀವಿಸುವಾಗ ಪ್ರತಿಯೊಬ್ಬರೂ ಮತ್ತೊಬ್ಬನನ್ನು ಪ್ರೀತಿಸಿ, ಬಲಪಡಿಸಿ, ಜೊತೆಯಾಗಿ ಜೀವಿಸಿ ಸುಂದರವಾದಂಥ ಬಾಳ್ವೆಯನ್ನು ಕಟ್ಟಿಕೊಳ್ಳುವುದು ಅಗತ್ಯ. ಯಾಕಂದರೆ ನಾವು ಯಾರೂ ಕೂಡ ಈ ಲೋಕದಲ್ಲಿ ನಿರಂತರವಾಗಿ ಇರುವಂಥವರಲ್ಲ. ಈ ಲೋಕದಲ್ಲಿ ಇರುವವರೆಗೂ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ, ಅನ್ಯೋನ್ಯತೆಯಲ್ಲಿ, ಬಲಪಡಿಸುವುದರಲ್ಲಿ ಬೆಳೆಯುವಂಥದ್ದು ಸರಿಯಾದದ್ದು. ಇದು ಯೋಗ್ಯವಾದಂಥ ರೀತಿಯಲ್ಲಿ ಜೀವಿಸುವುದು. ಆದರೆ ಈ ಲೋಕದಲ್ಲಿ ಎಷ್ಟೋ ಜನರು ಸ್ವಾರ್ಥತೆಯಿಂದ, ಹಗೆತನದಿಂದ, ಮೋಸದಿಂದ, ವಿವಿಧ ರೀತಿಯಾದಂಥ ದುರಾಶೆಗಳಿಂದ ಜೀವಿಸಿ ಈ ಲೋಕದ ಯಾತ್ರೆ ಮುಗಿಸಿ ಹೋಗುವಂಥದ್ದು ತಿಳಿಯದೆ, ಅಂದರೆ ಆ ಕ್ಷಣದಲ್ಲಿ ಎಲ್ಲವನ್ನು ಕಳಕೊಳ್ಳುವಂಥವರಾಗಿದ್ದಾರೆ. ಆದರೆ ಮೋಶೆ ಕೇಳಿಕೊಳ್ಳುವ ಹಾಗೆ ನಾವು ನಮ್ಮ ಜೀವನದಲ್ಲಿ ನಾವು ಸೀಮಿತ ಮಾತ್ರ ಆ ಸಮಯಕ್ಕೆ ಇರುವಂಥವರು. ಈ ಕ್ಷಣಗಳಲ್ಲಿ ನಾವು ಜೀವಿಸುವಂಥದ್ದು ಅರ್ಥಪೂರಿತವಾದಂಥ ಜೀವನ ಆಗಿರಬೇಕೆಂಬುದಾಗಿ ಕೇಳಿಕೊಂಡು ಅದೇ ರೀತಿಯಲ್ಲಿ ಜೀವಿಸಿ ದೇವರನ್ನು ಮೆಚ್ಚಿಸೋಣ. ಕರ್ತನೇ, ದಯಾಮಯ ಸ್ವಾಮಿಯೇ ಕೊಟ್ಟಂಥ ಜೀವನಕ್ಕಾಗಿ ಸ್ತೋತ್ರ. ನಮ್ಮ ದಿನಗಳನ್ನು ಎಣಿಸಿಕೊಂಡು ಯೋಗ್ಯ ರೀತಿಯಲ್ಲಿ ಬಾಳಲು ಕಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.